guys, welcome back to another vlog. This is Rakshit here. How are you doing? ಎಲ್ಲರೂ ಹೇಗಿದ್ದೀರಾ? Yes, finally back on the 6R. 2 weeks ಮುಂಚೆನೂ ಓಡಿಸ್ದೆ, ಹೇಳಿದ್ನಲ್ಲ ಕತೆ, ಬ್ಯಾಟ್ರಿ ಹಾಕಿದ್ದೆ ಬಟ್ ಮೆಮೊರಿ ಕಾರ್ಡ್ ಹಾಕೊಂಡ್ಬಂದಿರಲಿಲ್ಲ ಅಂತ. ಸೊ ಅದು ಸರ್ಕಸ್ ಆಯಿತು. ಸೊ ಇವಾಗ ಫಾರ್ ಆಬ್ವಿಯಸ್ ರೀಸನ್ಸ್ ಏನಂದರೆ ಫುಲ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ಫುಲ್ ಸಿಸ್ಟಮ್ ಬಂದುಬಿಟ್ಟು ಗಾಡಿ ನಾನು ಸಿ ಎಲ್ಲ ಫ್ಲ್ಯಾಶ್ ಮಾಡೋಕ್ಕೋಗಿಲ್ಲ, ಬಿಕಾಸ್ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಫಿಯರ್ಗಿಂದ ಮಾಡೋಕ್ಕೋಗಿಲ್ಲ. ಸೊ ಏನು ಮಾಡಿದ್ದೀನಿ ಅಂದರೆ ಫಸ್ಟು ಹೆಡರ್ಸ್ ಫುಲ್ ಇವಾಗ ಸ್ಟ್ರೈಟ್ ಪೈಪ್ ಆಗೋಯ್ತು, ಹೆಡರ್ಸ್ ಫುಲ್ ಕ್ಲಿಯರು ಆಯಿತಾ. ಆಮೇಲೆ ಲಿಂಕ್ ಪೈಪ್ ಎಲ್ಲ ಹಾಕ್ಕೊಂಡಿಲ್ಲ, ಬಿಕಾಸ್ M4 ಎಕ್ಸಾಸ್ಟ್ ಲಿಂಕ್ ಪೈಪ್ ಬರೋಲ್ಲ. ಶಾರ್ಟ್ ಕ್ಯಾನ್ GP ಸೀರೀಸ್ ಅಲ್ವಾ, ಸೊ ಅದಕ್ಕೆ ಅದಿರುತ್ತೆ. ಸೊ ಅದು ಬಂದು ಫುಲ್ ಸಿಸ್ಟಮ್ ಆಗೋಯ್ತು. ಆಮೇಲೆ ಏನು ಮಾಡಿದೆ, ನಮ್ಮ ಫ್ರೆಂಡ್ ಒಬ್ಬರು ರ್ಯಾಪಿಡ್ ಎವೋ ಸ್ಪೋರ್ಟ್ ಅಂತ ಇದು ಆಫ್ಟರ್ ಮಾರ್ಕೆಟ್ ಎಲೆಕ್ಟ್ರಾನಿಕ್ಸ್ ಹಾಕ್ಕೊತೀವಿ, ಅದರಲ್ಲಿ 2-3 ಥರ ಎಲ್ಲ ಮ್ಯಾಪ್ಸ್ ಎಲ್ಲ ಚೇಂಜ್ ಮಾಡ್ಬೋದು. ಸೊ ಅದು ಹಾಕ್ಬಿಟ್ಟು ನಾನು ಫಸ್ಟ್ ಅದನ್ನು ಇನ್ಸ್ಟಾಲ್ ಮಾಡಿ ಆಮೇಲೆ ಫುಲ್ ಸಿಸ್ಟಮ್ ಮಾಡ್ಕೊಂಡಿದ್ದೆ ಹೆಡರ್ಸ್ ಎಲ್ಲ. ಸೊ ಅದು ಹಾಕಿದ್ಮೇಲೆ ಇವಾಗ ಒಂದು ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ ಒಂದು ಫ್ಯೂ BHP ಜಾಸ್ತಿ ಆಗಿರುತ್ತೆ. ಬೇಕಾದ್ರೆ ನೋಡಿ ತೋರಿಸ್ತೀನಿ. 6 ಗೇರಲ್ಲಿದ್ದೀನಿ, 5000 RPM ನೋಡಿ ಇವಾಗ ಎಗ್ರತ್ತೆ. ಅದು ಲೋ ಪವರ್ ಮಾಡಲ್ ಇಟ್ಟಿದ್ದೀನಿ, ಫುಲ್ ಪವರ್ ಮಾಡಿಟ್ರೆ ಇನ್ನೂ ಎಗ್ರತ್ತೆ ಜಾಸ್ತಿ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಟ್ಯೂನ್ ಆಗಿದೆ ಇವಾಗ. ಸೊ ಕಾಸ್ಟ್ ಬಂದುಬಿಟ್ಟು ಅದು ರ್ಯಾಪಿಡ್ ಇವೋ ಬಂದುಬಿಟ್ಟು 2-3 ಥರ ವೇರಿಯಂಟ್ ಬರುತ್ತೆ. ಒಂದು ಬೇಸ್ ವೇರಿಯಂಟು, ಇನ್ನೊಂದು ಸ್ಪೋರ್ಟ್ ಮತ್ತು ರೇಸ್ ಅಂತ ಬರುತ್ತೆ. ನಾನು ತೊಗೊಂಡಿರೋದು ಸ್ಪೋರ್ಟು. ಅದು ಬಂದುಬಿಟ್ಟು ಆಲ್ಮೋಸ್ಟ್ 55,000 ಆಯಿತು. ಆಮೇಲೆ ಹೆಡರ್ಸು ನಾನು ಹೆಡರ್ಸ್ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಇದೇ ಹೆಡರ್ಸಲ್ಲಿ ಸ್ವಲ್ಪ ಕ್ಯಾಟಲಿಟಿಕ್ ಕನ್ವರ್ಟರ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಇನ್ನೂ ಹೆಲ್ಪ್ ಆಗುತ್ತೆ, ಅವಾಗ ಫುಲ್ಲು ಫ್ಲೋ ಆಗುತ್ತೆ. ಸುಮ್ಮನೆ ಹೆಡರ್ಸ್ ಇನ್ನೊಂದು ಏನಕ್ಕೆ ಹಾಕೋದು ಅಂತ ಇದನ್ನೇ ಹಾಕ್ಕೊಂಡಿದ್ದೀನಿ. ಸೊ ವೆನೆವರ್ ಐ ವಾಂಟ್ ಐ ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಅಂಡ್ ಪುಟ್ ಸ್ಟಾಕ್ ಎಕ್ಸಾಸ್ಟ್. ಸೊ ಅವಾಗ ಇನ್ನೂ ಫ್ಲೋ ಚೆನ್ನಾಗಿರುತ್ತೆ ಲಾಂಗ್ ಕ್ಯಾನ್ಗೆ. ಸೊ ಅದಾಯಿತು. ಮತ್ತು ಮೆಕ್ಕಿದ ಬೇಸಿಕ್ ಪರ್ಫಾರ್ಮೆನ್ಸ್ ಎಲ್ಲ ಗೊತ್ತಿತ್ತಲ್ಲ, BMC ಏರ್ ಫಿಲ್ಟ್ರು ಅವೆಲ್ಲ ಇದೆ. ಸೊ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ ಬಂದುಬಿಟ್ಟು ಹೆಡರ್ಸ್ ಕ್ಲಿಯರ್ಡು, ಫುಲ್ ಸಿಸ್ಟಮ್ ಎಕ್ಸಾಸ್ಟು, BMC ಏರ್ ಫಿಲ್ಟ್ರು, ಆಮೇಲೆ ರ್ಯಾಪಿಡ್ ಇವೋ. ಅದಾದಮೇಲೆ ಅದ್ರ ಜೊತೆ ಸರ್ವೋ ಬಾಡಿ ಒಂದು ಹಾಕಿದ್ದೀನಿ, ಅಷ್ಟೇ ಮಾಡಿರೋದು ಕೆಲಸ. ಅದು ಬಿಟ್ಟು ಬೇರೆ ಅಂತ ಮಾಡಿಲ್ಲ. ಸೊ ಇದು ಬ್ಯಾಕ್ಗ್ರೌಂಡು. ಸೊ ಖರ್ಚು ಬಂದುಬಿಟ್ಟು ಅದೇ 55,000 ಅಂತಕ್ಕಾಯಿತು. ಹೆಡರ್ಸ್ ಏನೋ ಖರ್ಚಾಗಿಲ್ಲ. ಬ್ಯಾಕ್ ಫೈರ್ ನೋಡ್ತಾ ಇರ್ತೀರಾ ಹೆಂಗೆ ಹೊಡೆದಿದೆ ಅಂತ, 360 ಡಿಗ್ರಿ ವೀಡಿಯೋ ಹಾಕಿದ್ದೀನಿ. ಬೆಳಗ್ಗೆ ಇವಾಗ ಕತ್ಲು ಸ್ವಲ್ಪ ಬೆಳಗ್ಗೆ ಬಂದಮೇಲೆ ಹಾಕಿದ್ರೆ ವೇಸ್ಟು ಅಂದ್ಬಿಟ್ಟು ಬೆಳಗ್ಗೆ ಹೊಟ್ಟು ಬಂದಾಗೇನು ಹಾಕೊಂಬಂದೆ. ಅಫ್ಕೋರ್ಸ್ ಲಾಂಗ್ ಹೈ ಸ್ಪೀಡ್ಸಲ್ಲಿ ಮಾಡಿಲ್ಲ, ಕ್ಯಾಮ್ರಾ ಬಿದ್ದೋಗುತ್ತೆ ಒಂದು ಭಯ. ಬಟ್ ಡೀಸೆಂಟ್ ಅನ್ನೋದು ಬಂದಿರುತ್ತೆ ಅಂತ ನಮ್ಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಇದೆ. ಸೊ with that this talks completely about full system exhaust ಏನು ಎತ್ತಾಗುತ್ತೆ. So let me know if you have any further questions, happy to take ನೋಡುವ. So that's about it.